ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಅನುಗ್ರಹದಲ್ಲಿ ಜೀವಿಸಲು, ಆ ದೇವರ ಅನುಗ್ರಹ ಅನುಭವಿಸಲು ದೇವರು ತಯಾರು ಮಾಡುವ ಸಮಯವಿದು. ಇಂದು ಲೋಕವೆಲ್ಲ ಅರ್ಪಿಸುವ ಪವಿತ್ರ ಬಲಿ ಪೂಜೆಯೊಂದಿಗೆ ಸೇರಿಸಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರ ಅನುಗ್ರಹವನ್ನು ಪಾಪಿಗಳಾದ ನಮ್ಮ ಜೀವನಕ್ಕೆ ಹಸ್ತಾಂತರ ಮಾಡುವ ಸಮಯವಿದು. ಒಂದು ನಿಮಿಷ ನಿಮಗಾಗಿ ಪ್ರಾರ್ಥಿಸಲೇ? ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತುಕೊಂಡು, ಪ್ರಭುವೇ, ನಿಮ್ಮ ವಚನವನ್ನು ಆಲಿಸುವ, ಆ ವಚನದಲ್ಲಿ ತಮ್ಮನ್ನೇ ತಾವು ಸಮರ್ಪಿಸುವ, ಆ ವಚನದಲ್ಲಿ ನಿಂತು ಪ್ರಾರ್ಥಿಸುವ ನಮ್ಮನ್ನು, ನಮ್ಮ ಕುಟುಂಬವನ್ನು ಏರಳವಾಗಿ ಆಶೀರ್ವದಿಸಿರಿ. ನಮ್ಮ ಪ್ರಾರ್ಥನಾ ವಿಷಯದ ಮೇಲೆ ನಿಮ್ಮ ಕರುಣೆಯನ್ನು ಸುರಿಸಿರಿ. ಇನ್ನು ಜೀವಿಸುವ ಯೇಸುವಿನ ನಾಮದಲ್ಲಿ ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತುಕೊಂಡು ವಚನ ಕೇಳುವ ಒಬ್ಬೊಬ್ಬರನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತೇನೆ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ, ಸಂತೋಷದಿಂದ ನಮಗೆ ಈಗ ವಚನವನ್ನು ಆಲಿಸೋಣ. ಇಂದಿನ ವಚನ ರೋಮನರಿಗೆ ಬರೆದ ಪತ್ರ 11ನೇ ಅಧ್ಯಾಯ 17 ಮತ್ತು 22 ವಾಕ್ಯಗಳು. ಮೊದಲಿಗೆ ನಾವು 17ನೇ ವಾಕ್ಯವನ್ನು ಆಲಿಸೋಣ. ಈಗ ಉತ್ತಮ ತಳಿಯ ಓಲಿವ್ ಮರದಿಂದ ಕೆಲವು ರಂಬೆಗಳನ್ನು ಕಡಿದು ಹಾಕಿ ಆ ತಾವಿನಲ್ಲಿ ಕಾಡು ಓಲಿವ್ ಮರದ ರಂಬೆಯನ್ನು ಕಸಿ ಮಾಡಲಾಗಿದೆ. ಅನ್ಯ ಜನನಾದ ನೀನು ಆ ಕಾಡು ಮರದ ರಂಬೆಯಂತಿರುವೆ. ಕಸಿ ಮಾಡಿರುವುದರಿಂದ ರಸವತ್ತಾದ ಆ ಬೇರಿನಿಂದ ಈಗ ಪೋಷಣೆ ಪಡೆಯುತ್ತಿರುವೆ. 22ನೇ ವಾಕ್ಯವನ್ನು ಆಲಿಸೋಣ. ಇಲ್ಲ, ದೇವರ ಕರುಣೆ ಹಾಗೂ ಕಠಿಣತೆಯನ್ನು ಗಮನಿಸು. ಬಿದ್ದವರತ್ತ ಕಾಠಿಣ್ಯವನ್ನು, ನಿನ್ನತ್ತ ಕರುಣೆಯನ್ನು ತೋರಿಸಿದ್ದಾರೆ. ನೀನು ಅವರ ಕರುಣೆಯನ್ನು ಆಶ್ರಯಿಸಿ ನಡೆಯಬೇಕು. ಇಲ್ಲವಾದರೆ ನಿನ್ನನ್ನು ಆ ರಂಬೆಗಳಂತೆ ಕಡಿದು ಹಾಕಲಾಗುವುದು. ಪ್ರಿಯರೇ, ಕಾಡು ಓಲಿವ್ ಮರದ ರಂಬೆಯಂತಿರುವ ನಿನ್ನನ್ನು ಉತ್ತಮ ತಳಿಯುಳ್ಳ ಓಲಿವ್ ಮರಕ್ಕೆ ಕಸಿ ಮಾಡಲಾಗಿದೆ ಎಂದು ಬರೆದಿದೆ. ಪ್ರಿಯರೇ, ದೇವರ ವಚನದೊಂದಿಗೆ ನಮ್ಮ ಜೀವನವನ್ನು ಕಸಿ ಮಾಡಿದ್ದಾಗ, ಅಲ್ಲದೆ ಸೇರಿಸಿದ್ದಾಗ, ದೇವರ ಕರುಣೆಯು, ಅನುಗ್ರಹವು, ಆಶೀರ್ವಾದವು, ಸಂರಕ್ಷಣೆಯು ನಾವು ಒಂದೊಂದು ದಿನ ಅನುಭವಿಸುವಂತಾಗುವುದು. ಹಾಲೆಲೂಯ. ನಮಗೆ ಗಮನಿಸೋಣ. ಓಲಿವ್ ಮರದ ರಂಬೆಯನ್ನು ಮುರಿದು ಹಾಕಿ ಕಾಡು ಓಲಿವ್ ಮರದ ಹಲವು ತರದ, ಅಂದರೆ ಸೋಲು ಇರುವ, ಯೋಗ್ಯತೆ ಇಲ್ಲದ, ಮಣ್ಣು ಕೆಸರು ಆಗಿರುವ ಕಾಡು ಓಲಿವ್ ಮರ ನಾವಾಗಿದ್ದೇವೆ. ಪ್ರಿಯರೇ, ಉತ್ತಮ ತಳಿಯುಳ್ಳ ಮರದೊಂದಿಗೆ ಸೇರಿಸಿ ಕಸಿ ಮಾಡಲಾದ ಆ ಮರದ ಬೇರಿನಿಂದ ಬರುವ ಜೀವರಸ ನಮ್ಮೊಂದಿಗೆ ಪಾಲು ಆಗಲು ಸಾಧ್ಯವಾಗುತ್ತದೆ. ಅದಾಗಿದ್ದು ಏಕೆ ಹೀಗೆ ಜೀವಿಸುವುದು ಎಂದು ಹೇಳುವ ನಾನು, ಸಾಧಾರಣವಾದ ನಾವು ದೇವರೊಂದಿಗೆ ಸೇರಿಸಿ ಕಸಿ ಮಾಡುವ ದೇವರ ಕೈಕೃತಿ ಆಗಿದ್ದೇವೆ. ದೇವರು ನಮ್ಮನ್ನು ಕರುಣೆಯಿಂದ ಈಕ್ಷಿಸಿ ನಮ್ಮನ್ನು ಅವರ ಕರುಣೆಯಲ್ಲಿ ಅನುಭವಿಸಲು ಸಾಧ್ಯವಾಗುತ್ತಿದೆ. ದೇವರ ಕರುಣೆ ಅನುಭವಿಸಿ ಪುನಃ ಬೆಳೆಯಲು ಸಾಧ್ಯವಾಗುತ್ತಿದೆ, ಜೀವಿಸಲು ಸಾಧ್ಯವಾಗುತ್ತಿದೆ. ಪ್ರಿಯರೇ, ನಾವು ಕೇಳುವ ಈ ವಚನದೊಂದಿಗೆ ನಮ್ಮನ್ನು ನಾವು ದೇವರೊಂದಿಗೆ ಸೇರಿಸಿಕೊಳ್ಳುವಾಗ, ಮನೆಯಲ್ಲಿ ಕೂತು ಪ್ರಾರ್ಥಿಸುವಾಗ, ಪ್ರತಿದಿನ ಈ ವಚನವನ್ನು ಆಲಿಸುವಾಗ ಜೀವರಸದ ಪಾಲುಗಾರರು ನಾವಾಗುತ್ತೇವೆ. ನಮ್ಮ ಜೀವನವನ್ನು ಈ ವಚನದೊಂದಿಗೆ ಸೇರಿಸಿಡುವಾಗ ದೇವರ ಶಕ್ತಿಯು, ಅನುಗ್ರಹವು, ಸಂರಕ್ಷಣೆಯು ನಮ್ಮದಾಗುತ್ತದೆ. ಹಾಗೂ ನಮ್ಮ ಕುಟುಂಬವು ಅದರ ಜೀವರಸದ ಪಾಲುದಾರರಾಗುತ್ತೇವೆ. ದೇವರ ವಚನವನ್ನು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯೊಂದಿಗೆ ಆಲಿಸುವಾಗ ಆ ವಚನದಲ್ಲಿರುವ ಎಲ್ಲ ರಸವತ್ತಾದ ಫಲವನ್ನು ದೇವರು ನಮಗೂ ನಮ್ಮ ಕುಟುಂಬಕ್ಕೂ ನೀಡುತ್ತಾರೆ. ನಮ್ಮಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ನಮ್ಮ ಮಕ್ಕಳು ಅನುಗ್ರಹಿಸಲ್ಪಡುತ್ತಾರೆ. ಕಾರಣ, ವಚನದೊಂದಿಗೆ ಸೇರುವ ನಮ್ಮನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. ಈ ವಚನವನ್ನು ನಾವು ಹಲವು ಬಾರಿ ಓದೋಣವೇ ಮತ್ತು ಧ್ಯಾನಿಸೋಣವೇ? ಪ್ರಾರ್ಥಿಸೋಣ. ಕಾಡು ಓಲಿವ್ ಮರವಾದ ನನ್ನನ್ನು, ಯೋಗ್ಯತೆ ಇಲ್ಲದ ನನ್ನನ್ನು, ಕೊರತೆ ಇರುವ ನನ್ನನ್ನು ನಿಮ್ಮೊಂದಿಗೆ ಸೇರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಆಮೇನ್.